ॐ नमो भगवते वासुदेवाय। ॐ नमो भगवते वासुदेवाय। ॐ नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नष्टप्रायेषु अभद्रेषु नित्यं भागवत सेवया भगवती उत्तमश्लोकी भक्तिर्भवती नैष्टिकी। कृष्णाय वासुदेवाय देवकी नंदनाय च नन्दगोपकुमाराय गोविन्दाय नमो नमः। ॐ अज्ञानतिमिरन्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। मूकं करोति वाचालं पङ्गुं लङ्घयति गिरिं यत्कृपातमहं वन्दे परमानन्दमाधवं श्रीगुरुदीनतारिणं चित्तदर्पणमार्जनं भवमहादावाग्निर्वापनं श्रेयः कैरवचन्द्रिका वितरणं विद्यावधूजीवनम् आनन्दाम्बुधिवर्धनं प्रतिपदं पूर्णामृतस्वादनं सर्वात्मस्नपनं परं विजयते श्रीकृष्णसङ्कीर्तनं। नामकारी बहुधा निज सर्वशक्ति तत्रार्पित नियमित स्मरणेन कालः एतादृशी तव कृपा भगवन् ममापि दुर्दैवं दृश्यं इह जने नानुरागः तृणादपि सुनिचेन तरोरपि सहिष्णुना अमानेन मानदेन कीर्तनीय सदा हरि। न धनं न जनं न सुन्दरीं कवितं वा जगदीश कामहे मम जन्मनि जन्मनीश्वरे भवताद् भक्तिरहेतुकी त्वयि। हे नन्दतनुजा किङ्करं पतितं मां विषमे भवाम्बुधो कृपया तव पादपङ्कज स्थितधूळि सदृशं विचिन्तये। नयनं गलदश्रुधारय वदनं गद्गदरुद्धया गिरा पुलकैर्चित्तं वपुः तव नाम ग्रहणे भविष्यति। युगायितं निमेषेन चक्षुषा प्रावृषायितं शून्यायितं जगत्सर्वं गोविन्दविरहेण मे। आश्लिष्य वा पादरतां पिनस्तु माम् अदर्शनान् मर्महतां करोतु वा यथा तथा वा विदधातु लम्पटो मत्प्राणनाथस्तु सहैव न परः मत्प्राणनाथस्तु सहैव न परः। ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ಸ್ವಾಗತ. ಇಂದಿನ ವಿಷಯ ಶ್ರೀಮದ್ ಭಾಗವತಂ 2ನೇ ಸ್ಕಂದ 9ನೇ ಅಧ್ಯಾಯ ಶ್ಲೋಕ ಸಂಖ್ಯಾ ಇವತ್ತು 21, 22 ನೋಡೋಣ.
ವರಂ ವರ್ಯ ಭದ್ರಂ ತೇ ವರೇಶಂ ಮಾಭಿವಾಚಿತಂ ಬ್ರಹ್ಮನ್ ಶ್ರೇಯಃ ಪರಿಶ್ರಾಮಃ ಪುಂಸಂ ಮದ್ ದರ್ಶನಾವಧಿಃ. ಶಬ್ದಾರ್ಥ. ವರಂ benediction. Varaya just ask for. Bhadram auspicious. Te unto you. Vara Isham, the giver of all benediction. Mam, and from me. Abhi vanchitam, wishing. Brahman, O Brahma, Shreyaha, the ultimate success. Parishramah, for all penances. Pumsam, for everyone. Mat, my. Darshana, realization. Avadihi, up to the limit of. Anuvad, or ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದ ಅವರಿಂದ. ಜಯ ಶ್ರೀಲ ಪ್ರಭುಪಾದ. I wish you good luck. Oh Brahma, you may ask from me, the giver of all benedictions, all that you may desire. You may know that the ultimate benediction as a result of all penance is to see me by realization. ಈಗ ಹಿಂದಿನ ಮೊನ್ನೆಲ್ಲ ಚರ್ಚೆ ಮಾಡ್ತಾ ಬಂದ್ವಿ. ಇವೆಲ್ಲ ಶ್ಲೋಕ ಶುಕಮುನಿ ಹೇಳ್ತಾ ಇದ್ದಿದ್ದು ಪರೀಕ್ಷಿತಿಗೆ. ನಂತರ ಮತ್ತದು ರಿಪೀಟ್ ಆಗ್ತಾ ಇದೆ ನೈಮಿಷಾರಣ್ಯದಲ್ಲಿ. ಪರೀಕ್ಷಿತ ಅನೇಕ ಪ್ರಶ್ನೆ ಕೇಳಿದ್ದ. ಅದು ಹಿಂದಿನ ಅಧ್ಯಾಯ 8ನೇ ಅಧ್ಯಾಯದಲ್ಲಿ ನೋಡಿವಿ. ಅವು ಎಲ್ಲ ಪ್ರಶ್ನೆಗೆ ಉತ್ತರ ಈಗ 9th ಚಾಪ್ಟರ್. ಬ್ರಹ್ಮದೇವರೀಗ ಭಗವಂತನ ಸಾಕ್ಷಾತ್ಕಾರ ಆಯಿತು. ಅವ್ರು ಹುಟ್ಟಿ ಆದ ಮೇಲೆ 2 ಶಬ್ದ ಕೇಳಿಸ್ತು. ಯಾರಿಲ್ಲೇ ಇಲ್ಲ, ಅವ್ರು ಬಿಟ್ಟರೆ ಯಾರಿಲ್ಲೇ ಇಲ್ಲ, ಯಾರೂ ಕಾಣ್ತಾ ಇಲ್ಲ. ಆ ಹಿರಣ್ಯ ಗರ್ಭ ಎಲ್ಲಿದು ಬಂತು, ಕಮಲ ಏನೂ ತಿಳಿತಾ ಇಲ್ಲ ಅವ್ರಿಗೆ. 2 ಶಬ್ದ ಕೇಳ ಬಂದ್ಬಿಡುತ್ತೆ. 16, 21, 16, 24. ಎರಡೆರಡು ಶಬ್ದ ಕೇಳಿಸ್ತು. 16 ನಾವು 16 ರೌಂಡ್ ಚಾಂಟ್ ಮಾಡೋದು. 21, 24. ಸಂಸ್ಕೃತನಾಗ ಏನಾಗ್ತದೆ ನೋಡ್ಬೇಕಲ್ಲ. ಅದು 16ನೇ ಅಕ್ಷರ ಅಂದ್ರೆ ತ, 21ನೇ ಅಕ್ಷರ ಅಂದ್ರೆ ಪ. 2 ಕೂಡಿಸಿದ್ರೆ ತಪಸ್ ಮಾಡಬೇಕು ಅನ್ನೋದು ಅವರಿಗೆ ಅರ್ಥ ಆಯ್ತು. 1000 ವರ್ಷ ಸೆಲೆಷಿಯಲ್ ಇಯರ್ಸ್, ಇಲ್ಲಿ ವರ್ಷ ಅಲ್ಲ, ಅದು ಸೆಲೆಷಿಯಲ್ ಇಯರ್ಸ್. 1000 ವರ್ಷ ತಪಸ್ಸು ಮಾಡಿದ್ದಾರೆ. ಆವಾಗ ಭಗವಂತ ಅವ್ರ ತಪಸ್ಸಿನ ಪ್ರಸನ್ನ ಆಗಿ ದರ್ಶನ ಕೊಟ್ಟ. ಭಗವಂತನ ಧಾಮನು ನೋಡಿದ್ರು. ಅಲ್ಲಿ ಹೇಳ್ತಾ ಇದ್ದಾರೆ 3. ಒಂದು ಗುಣದ ಪ್ರಭಾವ ಇಲ್ಲ, ಕಾಲದ ಪ್ರಭಾವ ಇಲ್ಲ, ಮಾಯಾ ಪ್ರಭಾವ ಇಲ್ಲ. ಅದೇ ವೈಕುಂಠ. ನಾನು ಅದಕ್ಕೆ ಉದಾಹರಣೆ ಏನು ಕೊಟ್ಟೆ? ಜೈಲ್ನಾಗ ಜನ ಇರ್ತಾರಲ್ಲಿ. ಅಲ್ಲಿ ಇರೋ ಜನಕ್ಕೆ ಒಂದು ಕಾನೂನು ಅದ ಅಲ್ಲಿ ಒಳಗೆ, ಕ್ರಿಮಿನಲ್ ಲಾ. ನಮಗೇನು ಸಂಬಂಧ ಅದ? ನಾವು ಹೊರಗಿರೋರು, ನಮಗೆ ಸಂಬಂಧ ಇಲ್ಲ ಅದು. ನಮಗೆ ಸಿವಿಲ್ ಲಾ. ಅದರಂಗ ಭೌತಿಕ ಜಗತ್ತಿದು. ಇದು ದೊಡ್ಡ ಜೈಲ್.
ಇಲ್ಲೇ ಎಲ್ಲ ಗುಣದ ಪ್ರಭಾವ, ಕಾಲದ ಪ್ರಭಾವ, ಮಾಯಾ ಪ್ರಭಾವ ಎಲ್ಲ ಇಲ್ಲೇ. ವೈಕುಂಠದಲ್ಲೇ ನೋ. ಇದೆಲ್ಲ ಬ್ರಹ್ಮದೇವರು ಸಾಕ್ಷಾತ್ಕಾರ ಆಯಿತು, ಭಗವಂತನ ದರ್ಶನ ಪಡೆದರು. ಆಮೇಲೆ ಭಗವಂತ ಭಾಳ ಪ್ರಸನ್ನ ಆಗಿಬಿಟ್ಟಾರೀಗ ಬ್ರಹ್ಮದೇವರು ಮಾಡಿದ್ದ ತಪಸ್ಸಿಗೆ. ಅದಕ್ಕೆ ನಿನ್ನೆ ಶ್ಲೋಕ 20 ಶ್ರೀ ಭಗವಾನ್ ಉವಾಚ ನಿನ್ನೆ ಚರ್ಚೆ ಮಾಡಿದ್ದು. ಓ ಬ್ರಹ್ಮ, impregnated with the Vedas, I am very much pleased with your long accumulated penance. ತಪಸ್ಸು ಮಾಡಿದ್ದು ಭಗವಂತಗ ಭಾಳ ಪ್ರಸನ್ನತಾ ಕೊಡುತ್ತದೆ. ತಪಸ್ಸು ಮಾಡಲೇಬೇಕು. ಸಾಯಂಕಾಲ ಗೀತೆಯಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಈಗ 17ನೇ ಅಧ್ಯಾಯ 3 ಥರದ ಶ್ರದ್ಧಾ ಬಗ್ಗೆ ಹೇಳಿದ, ಸತ್ಗುಣ, ರಜಗುಣ, ತಮಗುಣ. ನಿನ್ನೆ 3 ಥರದ ಆಹಾರ, ಸತ್ಗುಣದಲ್ಲಿ ಆಹಾರ, ರಜಗುಣ, ತಮಗುಣದ ಆಹಾರ, ಅದು ಚರ್ಚೆ ಆಯ್ತು ನಿನ್ನೆ. ಮತ್ತಿನ್ನೂ 3 ಹೇಳವ ಇದ್ದಾನ ಕೃಷ್ಣ ಅಲ್ಲಿ. ಯಜ್ಞ, ದಾನ, ತಪ. ಯಜ್ಞನೂ 3 ಥರದ್ದು, ದಾನು 3 ಥರದ್ದು, ತಪಸ್ಸು 3 ಥರದ್ದು. ಅದಕ್ಕೆ ತಪಸ್ಸು ಮಾಡಬೇಕು, ದಿವ್ಯವಾದಂಥ ತಪಸ್ಸು. ಏಕಾದಶಿ ಕೆಲವರು ಇವತ್ತು ನಾಳೆ 2 ಮಾಡ್ಲಿಕ್ಕತ್ತಾರ. 2 ದಿವಸ ಬಂದದ. ನಾಳೆ ಮಹಾದ್ವಾದಶಿ. ಅದಕ್ಕೆ ಪ್ರಭುಪಾದವ್ರು ಹೇಳಿದ್ದು ಹಿಂಗೆ ಬಂದಾಗ ಮಹಾದ್ವಾದಶಿಗೆ ಮಾಡಿಬಿಡ್ರಿ ಅಂತ ಪ್ರಭುಪಾದವರು ಹೇಳಿದ್ದು. ಅದಕ್ಕೆ ನಮ್ಮದು ನಾಳೆ ಅದು ಉಪವಾಸ, ಫಾಸ್ಟಿಂಗ್. ಇದು ತಪಸ್ಸು ಮಾಡೋದು, ಉಪವಾಸ. ಇದು ದಿವ್ಯವಾದಂಥ ತಪಸ್ಸು. ಇದರಿಂದ ಭಗವಂತ ಪ್ರಸನ್ನ ಆಗ್ತಾನೆ. ತಪಸ್ ಶಬ್ದಕ್ಕೇನು ಅರ್ಥ ಆಗ್ತದೆ? ವಾಲಂಟರಿಲಿ, ಸ್ವ ಇಚ್ಛೆಯಿಂದ ಶರೀರಕ್ಕೆ ಒಂದು ಸ್ವಲ್ಪ ಕಷ್ಟ ಕೊಡೋದು. ಸುಮ್ಮನೆ ಎಂತೆಂಥ ಕಷ್ಟ ಅಲ್ಲ. ಮತ್ತು ಅದು ಅಸೂರಿದಾಗ್ತದೆ ಅಂಥೇಳಿ ಸಾಯಂಕಾಲ ಗೀತೆಯಲ್ಲಿ ಚರ್ಚೆ ಮಾಡೀವಿ. ಎಂತೆಂಥವು ತಪಸ್ಸು ಮಾಡಲಿಕ್ಕೆ ಹೋಗೋಂಗಿಲ್ಲ. ಆಥರೈಸ್ಡ್ ದಿವ್ಯವಾದಂಥ ತಪಸ್ಶಾಸ್ತ್ರದಾಗ ಇದ್ದಿದ್ದೇ ಮಾಡಬೇಕು. ಬೆಳಿಗ್ಗೆ ಲಘು ಹೇಳೋದು, ಸ್ನಾನ ಮಾಡೋದು, ಮಂಗಳಾರತಿ, ಜಪ ಇವೆಲ್ಲ ಮಾಡ್ತಾ ಇದ್ರೆ ಅದೊಂದು ತಪಸ್ಸು. 2ನೇದು ಏಕಾದಶಿ ಉಪವಾಸ. ರೀ, ಇಷ್ಟು ಬಿಟ್ಟು ಏನು ಹೇಳ್ಯಾರ ನಮಗೆ ಬೇರೆ? ಅಫ್ಕೋರ್ಸ್ ಆಸ್ಟೆರಿಟಿ ಆಫ್ ಬಾಡಿ, ಮೈಂಡ್, ಸ್ಪೀಚ್ ಅವೆಲ್ಲ ಆರ್ ಬೇರೆ ಮಿನಿಮಮ್. ಇಷ್ಟು ಮಾಡಲಿಲ್ಲ ಅಂದ್ರೆ ಮತ್ತು ಹೆಂಗೆ ಮುಂದೆ ನಮ್ಮದು ಆಧ್ಯಾತ್ಮಿಕ ಪ್ರಗತಿ ಆಗೋದು ಹೆಂಗೆ? ನಾವು ಈ ಶರೀರ ಅಲ್ಲ, ಇದು ನಮಗೆ ಸಾಕ್ಷಾತ್ಕಾರ ಆಗಬೇಕು. ಬರೀ ಥಿಯರಿದಾಗಲ್ಲ ಇದು, ರಿಯಲೈಸೇಷನ್. ಆವಾಗ ಈ ಶರೀರಕ್ಕೆ ಸ್ವಲ್ಪ ತಪಸ್ಸು ಮಾಡಿದಾಗ ಕ್ರಮೇಣಾಗಿ ಇದರಿಂದ ಹೊರಗೆ ಬರಲಿಕ್ಕೆ ಶಕ್ಯ ಆಗ್ತದೆ. ಬಾಡಿಲಿ ಪ್ಲ್ಯಾಟ್ಫಾರ್ಮಿಂದ ಹೊರಗೆ ಬರಬೇಕು. ಅದು ಹೊರಗೆ ಬರಲಿಕ್ಕೆ ತಪಸ್ಸು ಮಾಡ್ರಿ. ಆಥರೈಸ್ಡ್ ತಪಸ್ಸು ಮಾಡ್ರಿ. ಕ್ರಮೇಣ ತಿಳಿಯಲಿಕ್ಕೆ ಆಗ್ಬಿಡ್ತದೆ ಈ ಶರೀರ ನಾವಲ್ಲ. ಮತ್ತು ಪ್ರಭುಪಾದರು ಹೇಳಿದ್ದ ಶಬ್ದ, ಸಿಂಪ್ಲಿ ಟ್ರೈಂಗ್ ಟು ಫುಲ್ಫಿಲ್ ಡಿಮಾಂಡ್ ಆಫ್ ದಿಸ್ ಬಾಡಿ ಈಸ್ ಆ್ಯನಿಮಲ್ ಲೈಫ್. ಸುಮ್ಮನೆ ಈ ಶರೀರದ್ದೇನು ಅವಶ್ಯಕತೆ ಅವ ಅವನು ಪೂರ್ಣ ಮಾಡ್ತಾ ಇದ್ದು ಬಿಟ್ರೆ ಪ್ರಾಣಿ ಜನ್ಮ. ಪ್ರಾಣಿ ಹಗಲ ರಾತ್ರಿ ಅದೇ ಮಾಡ್ತಾರೆ. ನಾವು ಅಷ್ಟೇ ಮಾಡ್ತಾ ಇದ್ವಿ ಅಂದ್ರೆ ಮತ್ತು ಪ್ರಾಣಿಗತೆ ಆಗಿಬಿಡುತ್ತೆ. ಅದಕ್ಕಿದು ತಪಸ್ಸು ಕಂಪಲ್ಸರಿ, ಪ್ರತಿಯೊಬ್ಬರು ಕಡ್ಡಾಯವಾಗಿ ಮಾಡಲೇಬೇಕು. ಭಗವಂತ ಅದರಿಂದ ಪ್ರಸನ್ನಾಗಿದ್ದಾರೆ. ಬ್ರಹ್ಮದೇವರು ಮಾಡಿದ್ದ ತಪಸ್ಸು. ನಾವೆಲ್ಲ ಏನು ಮಾಡ್ತೀವಿ ಅವನ್ನೆಲ್ಲ ಶಕ್ಯ ಇಲ್ಲ. ನಮ್ಗೆ ಇಷ್ಟ ಹೇಳಿದ್ದು ಅಷ್ಟರ ಮಾಡಿದರೆ ಸಾಕು ಸದ್ಯಕ್ಕೆ. ಅದಕ್ಕೆ ಭಗವಂತ ಪ್ರಸನ್ನಾಗಿದ್ದಾನೆ, ಬ್ರಹ್ಮದೇವರು ಮಾಡಿದ್ದ ತಪಸ್ಸು. ಆಮೇಲೆ ವಿತ್ ಅ ಡಿಸೈರ್ ಫಾರ್ ವಿಷನ್ ಹಾರ್ಡ್ಲಿ ಐ ಆಮ್ ಪ್ಲೀಸ್ಡ್ ವಿತ್ ಅ ಸ್ಯೂಡೋ ಮಿಸ್ಟಿಕ್ಸ್. ಮತ್ತು ಬೇರೆ ಸ್ಯೂಡೋ ಮಿಸ್ಟಿಕ್ಸ್ ಅಂದ್ರೆ ಮಿಸ್ಟಿಕ್ಸ್ ಸುಮ್ಮನೆ ಡೋಂಗಿ ಬಾಬಾ ಅಂಥವ್ರಿಂದ ಭಗವಂತ ಹೆಂಗೆ ಪ್ರಸನ್ನ ಆಗ್ತಾನೆ?
ಅವರು ನಮಗೆ ಮೋಸ ಮಾಡಬಹುದು, ನಾವು ಅವ್ರಿಗೆ ಮಾಡಬಹುದು. ದೇವ್ರಿಗೆ ಹೆಂಗೆ ಮೋಸ ಮಾಡ್ಲಿಕ್ಕೆ ಆಗ್ತದೆ? ಎಲ್ಲ ಗೊತ್ತದ ಅವನಿಗೆ. ಎಲ್ಲೇ ಪ್ರಾಮಾಣಿಕ ಥರದಿಂದ ಮಾಡ್ಲಿಕ್ಕತ್ತಾರ ಅಲ್ಲಿ ಭಗವಂತ ಪ್ರಸನ್ನ ಆಗ್ತಾನೆ. ಇನ್ನು ಇವತ್ತಿನ ಶ್ಲೋಕ ಬ್ರಹ್ಮದೇವರಿಗೆ ಭಗವಂತ ಹೇಳಲಿಕ್ಕತ್ತಾನ ಆಶೀರ್ವಾದ. ಐ ವಿಶ್ ಯು ಗುಡ್ ಲಕ್. ನೋಡಿ, ನಿನ್ನೆ ಶ್ಲೋಕದಲ್ಲಿ ಸೆಕೆಂಡ್ ಮಾಡಿದ್ದು ಬಂತಲ್ಲಿ. ಭಗವಂತ ಬ್ರಹ್ಮದೇವರಿಗೆ ಸೆಕೆಂಡ್ ಮಾಡಿದ್ದಾನೆ. ಈಗ ಐ ವಿಶ್ ಯು ಗುಡ್ ಲಕ್. ಓ ಬ್ರಹ್ಮ, ಯು ಮೇ ಆಸ್ಕ್ ಫ್ರಮ್ ಮೀ, ದ ಗಿವರ್ ಆಫ್ ಆಲ್ ಬೆನಿಡಿಕ್ಷನ್ಸ್. ನನ್ನ ಕಡೆಯಿಂದ ಏನು ಕೇಳಬೇಕಂತೀರಿ ಕೇಳ್ರಿ. ಭಗವಂತ ಇರುವುದೇ ಏನು? ಗಿವರ್ ಆಫ್ ಆಲ್ ಬೆನಿಡಿಕ್ಷನ್, ವರ ಈಶಂ, ವರ ಈಶಂ. ವರ ಕೊಡೋ ಮಾಸ್ಟರ್ ಅವ, ದ ಗಿವರ್ ಆಫ್ ಬೆನಿಡಿಕ್ಷನ್ಸ್. ಏನ್ ಬೇಕು ಕೇಳ್ಕೋರಿ. ಆಲ್ ದ್ಯಾಟ್ ಯು ಮೇ ಡಿಸೈರ್, ಆಲ್ ದ್ಯಾಟ್ ಯು ಮೇ ಡಿಸೈರ್. ಏನೇನು ಬರ್ಬೋದು ನಮ್ಮ ಮನಸ್ಸಿಗೆ? ಆಗ್ಬೇಕು, ಇದ್ಬೇಕು, ಇದ್ಬೇಕು, ಆಗ್ಬೇಕು, ಇದ್ಬೇಕು. You may know that the ultimate benediction as a result of all penance is to see me by realization. ಇದು ಅಲ್ಟಿಮೇಟ್ ಬೆನಿಡಿಕ್ಷನ್. ಇದು ಬಾಕಿವೆಲ್ಲ ಭೌತಿಕದ ಇವು ಕೇಳಿ ಎರಡು ದಿವಸ ಉಳಿತಾವ. ಈ ಧನ ಯೌವನ ಪುತ್ರ ಪರಿಜನ ಇತ್ತೆಕ್ಕೆ ಅಚ್ಚ ಪರತಿ ತೀರೆ ಕಾಮಲ ದಲ ಜಲ ಜೀವನ ತಲಮಲ ಭಜಹು ಹರಿಪದ ತೀರೆ. ಧನ ಯೌವನ್ ಪುತ್ರ ಪರಿಜನ ಎರಡು ದಿವಸ. ಕಾಮಲ ದಲ ಜಲ, ಕಮಲ, ಕಾಮಲ ಅಂದ್ರೆ ಕಮಲ್ ಹೂ, ಅದ್ರ ಮೇಲೆ ದಲ್ಲ ಜಲ ಒಂದು ಹನಿ ನೀರು. ಕಮಲ್ ಹೂ ಅಗಲಾಡ್ಲಿಕ್ಕತ್ತದ ಗಾಳಿಗೆ. ಈ ದಲ ಜಲದ ಏನು ಪರಿಸ್ಥಿತಿ? ಯಾವುದೇ ಸಮಯ ಟಪಕ್ಕಂದು ಬಿದ್ದು ಬಿಡುತ್ತದೆ. ಹಂಗಿವೆಲ್ಲ ಧನ ಯೌವನ್ ಪುತ್ರ ಪರಿಜನ ಇತ್ಯಕ್ಕೆ ಹಚ್ಚ ಪರತಿ. ಇವು ಯಾವು ಬೇಡಪ್ಪ. ಅದಕ್ಕೆ ಚೈತನ್ಯ ಮಹಾಪ್ರಭುವರು ನ ಧನಂ ನ ಜನಂ ನ ಸುಂದರಿ, ಈ ಎಲ್ಲ ನ ತೆಗೆದು ಬಿಡ್ತಾರೆ. ಧನಂ ಜನಂ ಸುಂದರಿ ಬೇಕು 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 ಎಲ್ಲ ಸಿಕ್ಕಾಗ ಭಾರಿ ಚಲೋ ಅನ್ನಿಸ್ತದೆ. ಹೋಯ್ತಂದ್ರೆ ಹಳಕೋತ ಕೊಡೋದು. ಎಲ್ಲ ಹಿಂಗೆ ಇದು. ಎಲ್ಲ ಇಲ್ಯೂಷನ್, ಟೆಂಪ್ರರಿ. ಇದರಿಂದ ನಾವು ಎಚ್ಚರ ಆಗಬೇಕು. ಅದಕ್ಕೆ ಭಗವಂತನ ನೋಡುವುದೇ ಅದು ಅಲ್ಟಿಮೇಟ್ ಬೆನಿಡಿಕ್ಷನ್. ಯು ಮೇ ನೋ ದಟ್ ದ ಅಲ್ಟಿಮೇಟ್ ಬೆನಿಡಿಕ್ಷನ್ ಆಸ್ ಅ ರಿಸಲ್ಟ್ ಆಫ್ ಆಲ್ ಪೆನೆನ್ಸ್ ಇಸ್ ಟು ಸಿ ಮೀ ಬೈ ರಿಯಲೈಸೇಷನ್. ದೇವರಂತ ನೋಡೋದು ಮತ್ತೆ ಸುಮ್ಮನೆ ಯಾರೊಬ್ಬ ಹೊಂಟ ನೋಡಲ್ಲ ಅಂತ ಹಂಗೆ ನೋಡಿದ್ರೆ ಏನು ಉಪಯೋಗ ಇರ್ತದೆ? ಬೈ ರಿಯಲೈಸೇಷನ್. ತಾತ್ಪರ್ಯ ಒಂದು ಸ್ವಲ್ಪ ಅದು ನೋಡ್ಬಿಡೋಣ. The ultimate realization of the supreme truth is to know and see face to face the personality of Godhead. Ultimate realization. Ultimate realization. ಪೂರ್ಣ ಸಾಕ್ಷಾತ್ಕಾರ. ಇದು ಬ್ರಹ್ಮನ್, ಪರಮಾತ್ಮ, ಭಗವಾನ್. ಬ್ರಹ್ಮನ್ ರಿಯಲೈಸೇಷನ್, ಪರಮಾತ್ಮ ರಿಯಲೈಸೇಷನ್ ಪಾರ್ಷಿಯಲ್, ಪೂರ್ಣ ಅಲ್ಲ. ಭಗವಾನ್ ರಿಯಲೈಸೇಷನ್ ಅದು ಪೂರ್ಣ. ಅದೇ ಅಲ್ಟಿಮೇಟ್ ರಿಯಲೈಸೇಷನ್ ಆಫ್ ದಿ ಸುಪ್ರೀಂ ಟ್ರುತ್. ಸತ್ಯಂ ಪರಂ ಧೀಮಹಿ. ಹೇ, ಏನಿದು ಸತ್ಯಂ ಪರಂ? ಸುಪ್ರೀಂ ಟ್ರುತ್, ಪರಂ ಸತ್ಯ. ಈ ಜಗತ್ತ ಸತ್ಯ, ಅನಿತ್ಯ,
ಪರಂ ಸತ್ಯ ನಿತ್ಯ. ಅಷ್ಟಾಗ ಫರ್ಕು. ಮಿಥ್ಯಾ ಶಬ್ದ ಉಪಯೋಗ ಮಾಡ್ತಾರೆ. ಮಿಥ್ಯಾ ಅಂದರೆ ಫಾಲ್ಸ್. ಕನಸು ನೋಡ್ತೀವಿ, ಎಲ್ಲ ಫಾಲ್ಸ್. ಏನೇನೋ ಕಲ್ಪನಾ ಮಾಡ್ತಿರ್ತೀವಿ, ಅವೆಲ್ಲ ಫಾಲ್ಸ್. ಈಗ ಈ ಶರೀರ, ಈ ಪರಿವಾರ, ಇದು ಮನೆ, ಅದು ಇವೆಲ್ಲ ಫಾಲ್ಸ್ ಇಲ್ಲ. ಸತ್ಯ ಆದ್ರೆ ಅನಿತ್ಯ, ಟೆಂಪ್ರರಿ. ಅದು ಡ್ರೀಮ್ ಫಾಲ್ಸ್. ಇದು ಸತ್ಯ, ಅನಿತ್ಯ, ಟೆಂಪ್ರರಿ. ಪರಂ ಸತ್ಯ ನಿತ್ಯ. ಪರಂ ಸತ್ಯ ನಿತ್ಯ. ಇದಕ್ಕೆ ಉದಾಹರಣೆ ಅಂತವಂತ ಇಮೆ ದೇಹ. ಈ ಶರೀರ ನಾಶ ಆಗೋದು ನಿಶ್ಚಿತ. ಆದರೆ ಅದಕ್ಕೆ ಇದು ಸತ್ಯ, ಅನಿತ್ಯ. ಶರೀರ ಒಳಗಿರೋ ಆತ್ಮ ನಿತ್ಯಸ್ಯೋಕ್ತ ಶರೀರಿನಃ. ಆತ್ಮ ನಿತ್ಯ, ಆದ್ದರಿಂದ ಆತ್ಮನು ಪರಂ ಸತ್ಯ. ಭಗವಂತ ಪರಂ ಸತ್ಯ, ಭಗವಂತನ ಧಾಮ ಪರಂ ಸತ್ಯ. ಎಲ್ಲ ನಿತ್ಯವು. ನಮ್ಗೆ ಒಂದು ಸಂಬಂಧ, ಅದು ಪರಂ ಸತ್ಯ. ಯಾಕೆ ಅದು ನಿತ್ಯ. ಸಚ್ಚಿದಾನಂದ, ಇಟರ್ನಲ್, ಫುಲ್ ಆಫ್ ನಾಲೆಜ್, ಫುಲ್ ಆಫ್ ಬ್ಲಿಸ್. ಪ್ರಭುಪಾದ ಬರೆದೇ ಬಿಟ್ಟಾರೆ ಇಲ್ಲಿ. Realization of the impersonal Brahman and localized Paramatma feature of the personality Godhead is not ultimate realization. Adagale helide, partial. When one realizes the Supreme Lord, one does not struggle hard to perform such penances. The next stage of life is to discharge devotional service to the Lord, just to satisfy Him. ಭಗವಂತನ ಸಾಕ್ಷಾತ್ಕಾರ ಆಯ್ತು ರೀ, ನಂಗೆ ಆರಾಮ್ ಮಲ್ಕೊಂಡ್ಬಿಡ್ತೀನಿ. ಭಗವಂತನ ಸಾಕ್ಷಾತ್ಕಾರ ಆದವ್ರು ಮಲ್ಕೋತಾರೆ. ಪ್ರಭುಪಾದವರು 1965 ಯೋಪ್ಪ ಒಬ್ಬರೇ ಹೋಗ್ಯಾರ ಅಮೇರಿಕಾಗ. ಎದಕ್ಕೆ? ಆ ಭಗವಂತನ ಕಥಾಮೃತ ಎಲ್ಲರಿಗೂ ಕೊಡ್ಲಿಕ್ಕೆ. ತವ ಕಥಾಮೃತಂ ತಪ್ತ ಜೀವನಂ ಕವಿಬಿರಿದಿತಂ ಕಲ್ಮಷಾಪಹಂ ಶ್ರವಣಮಂಗಳಂ ಶ್ರೀಮದಾತತಂ ಭುವಿರ್ಗೃಣಂತಿಯೇ ಭುರಿಡಜನಾಃ. ಭುರಿಡಜನ ಮ್ಯಾಗ್ನಾನಿಮಸ್ ಸೋಲ್ಸ್. ಅವ್ರೇನು ಮಾಡ್ತಾರ? ಭಗವಂತನ ಕಥಾಮೃತ ಎಲ್ಲರಿಗೂ ಕೊಡ್ತಾರೆ. ಎಲ್ಲ ಭುರಿಡ ಜನ. ಭುವಿರ ಗೃಣಂತಿ. ಭುವಿರಂದ್ರೆ ಭೂಮಿ. ಎಲ್ಲ ಕಡೆ ಸಂಚಾರ ಮಾಡಿ ಎದಕ್ಕೆ ಹೋಗ್ಯಾರಿಪ್ಪ? ರೊಕ್ಕ ಮಾಡ್ಲಿಕ್ಕೆ, ಅದಕ್ಕೆ ಇದಕ್ಕೆ ಜಗ್ಗಿ ಜನ ಅಡ್ಡಾಡ್ತಾರೆ. ಭಗವಂತನ ಕಥಾಮೃತ ಹಂಚಲಿಕ್ಕೆ ಯಾರು ಹೋಗೋರು? ಹೋಲ್ ಬಿಡ್ರಿಪ್ಪ, ಏನು ಆಗೋದೈತೆ ಅದರಿಂದ, ಇನ್ನು ವಿಚಾರ ಆಗೋದಿಲ್ಲ. ಅದಕ್ಕೆ ಪ್ರಭುಪಾದ ನೋಡಿ ಎಲ್ಲ ಕಡೆ ಹೋಗಿ ಸಂಚಾರ. ಭಗವಂತನ ಸಾಕ್ಷಾತ್ಕಾರ ಆಗ್ಯದ. ಏನು ಮಾಡ್ತಾರೆ? ಮುಂದೆ ಲಕ್ಷಣ ಅದ, ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗ್ತಾರೆ. ಅದೇ ಶ್ಲೋಕ 10.8 100 ಬರೀ ಹೇಳಿನ ಕಾಣತ್ತ. ನಾನು ಅಹಂ ಸರ್ವಸ್ಯ ಪ್ರಭೋ ಮತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುದ್ಧಭಾವ ಸಮನ್ವಿತ. I am the source of all material and spiritual worlds. Everything emanates from me. The wise who know this perfectly well, ಏನು ಮಾಡ್ತಾರೆ? ಆರಾಮ್ ಮಲ್ಕೊಂಡ್ಬಿಡ್ತಾರೆ. Engage in my devotional service and worships me with all their hearts. ಅದು ಭಗವಂತನ ಸಾಕ್ಷಾತ್ಕಾರ ಒಂದು. ಎರಡನೇದು ನೆಕ್ಸ್ಟ್ ಸ್ಟೇಜ್ ಆಫ್ ಲೈಫ್,
is to discharge devotional service to the Lord just to satisfy Him. ಸೇವಾ ಯಾಕೆ ಮಾಡ್ಬೇಕ್ರಿಪ್ಪ? ಏನಾರ ಬರ್ತದ? ಅವೆಲ್ಲ ಇಟ್ಕೊಂಡು ಮಾಡೋದಲ್ಲ. ಸೇವಾ ಮಾಡೋದು ಭಗವಂತ ಪ್ರೀತನಾಗಲಿ, ಆ ಭಗವಂತ ಪ್ರಸನ್ನ ಆಗಲಿ. ಇದರಿಂದ ನನಗೇನು ಸಿಗ್ತದ? ಏನು ಬ್ಯಾಡ್ರಿಪ್ಪ. ಭಗವಂತನ ಭಕ್ತಿ ಸೇವೆ ಮಾತ್ರ ಕೊಡಲಿ. ನೀನು ಸೇವಾ ಕೊಡು, ಆ ಸೇವಾ ಮಾಡಲಿಕ್ಕೆ ಬುದ್ಧಿ ಶಕ್ತಿ ಎರಡು ಕೊಡು. ಬರೀ ಸೇವಾ ಶಕ್ತಿ ಮಾಡಲಿಕ್ಕೆ ಶಕ್ತಿನೇ ಇಲ್ಲ, ಬುದ್ಧಿನೇ ಇಲ್ಲ ಅಂದ್ರೆ ಏನು ಮಾಡುತ್ತೆ? ಶಕ್ತಿ ಬುದ್ಧಿ ಹೀನ, ಆಮಿ ಅತಿ ದೀನ, ಏನೂ ಇಲ್ಲ ನಮ್ಮ ಕಡೆ. ದಯಮಾಡಿ ಕೊಡ್ರಿಪ್ಪ. ಸೇವಾನೂ ಕೊಡ್ರಿ, ಶಕ್ತಿ ಬುದ್ಧಿನೂ ಕೊಡ್ರಿ ಮಾಡಲಿಕ್ಕೆ. In other words, one who has realized and seen the Supreme Lord has attained all perfection, because everything is included in that highest perfectional stage. The impersonalists and the pseudo mistakes, however, cannot reach this state. ಭಗವಂತನ ಭಕ್ತಿ ಸೇವಾ ಇದು ನಾಸ್ತಿಕರ ಅನ್ನೋಕ್ಕಿಂತ ಇಂಪರ್ಸನಲಿಸ್ಟ್, ನಿರಾಕಾರವಾದಿಗಳು. ಏನು ಸೇವಾ ಮಾಡಾರ ನೀವು? ಏನು ಸೇವಾ ಮಾಡಾರ? ಆಕಾರ ಇಲ್ಲ, ಏನು ಸೇವಾ? ಆಮೇಲೆ ದರ್ಶನ ಇಲ್ಲದ, ನಿರಾಕಾರ ದರ್ಶನದ. ನೋಡ್ರಿ ಎಷ್ಟು ಇಂಪ್ರ್ಯಾಕ್ಟಿಕಲ್ ಅದ. ಇಂಪರ್ಸನಲ್, ಇಂಪ್ರ್ಯಾಕ್ಟಿಕಲ್. ದರ್ಶನ ಇಲ್ಲ, ಮತ್ತು ಕಣ್ಣು ಅದಕ್ಕೆ ಇವು. ದೇವ್ರ ದರ್ಶನ ಇಲ್ಲ ರೀ, ಅಲ್ಲ ಹಂಗೆ ರೀ. ಬೆಳಕು ಫಾರ್ಮ್ಲೆಸ್. ಏನಿವೆಲ್ಲ ಮಿಸ್ಕಾನ್ಸೆಪ್ಷನ್ಸ್, ತಪ್ಪು ತಿಳುವಳಿಕೆ. ಆಯಿತಾ? ಇನ್ನು 22 ಒಂದು ಸ್ವಲ್ಪ ಅದ ನೋಡ್ಬಿಡೋದು. ಮನೀಷಿತಾನುಭಾವೋ ಅಯಂ ಮಮ ಲೋಕಾವಲೋಕನಂ ಯದ್ ಉಪಾಶ್ರೂಯ ರಹಸಿ ಚಕರ್ತ ಪರಮಂ ತಪಃ. The highest perfectional ingenuity is the personal perception of my abodes, and this has been possible because of your submissive attitude in the performance of severe penance according to my order. Bhagavantana Dhama Darshana, personal abode, has been possible because of your submissive attitude. ತಪಸ್ಸು ಮಾಡಿದ್ದಾರೆ ಬ್ರಹ್ಮದೇವರು. ಅದರಲ್ಲಿ ಸಬ್ಮೆಸಿವ್ ಆಗಿ, ಸಬ್ಮೆಸಿವ್ ಅಂದರೆ ನಮ್ರತಾ ಭಾವನಾ, ಅದು ಭಾಳ ಬೇಕು ನಮ್ಮಲ್ಲಿ. ತ್ರಿನಾದಪಿ ಸೂನೀಚೇನಾ. ಇಲ್ಲಿ ಮುಂದೆ ಕಸ ಹೊಡಿತಾ ಇದ್ದಾರೆ, ಅಲ್ಲಿ ಹುಳ್ಳಿನ ಕಡ್ಡಿ ಜಗ್ಗಿ ಬಿದ್ದಾವ ರಸ್ತೆ ಮೇಲೆ. ಅದಕ್ಕೆ ನಾನು ಕೇಳಿದ್ದೀನಿ, ಏನ್ರಿ ನಾವು ಹಂಗಿದ್ದೀವಿ, ಯಾರ ಮಗ ಗೊತ್ತೈತಿಲ್ಲ ನಮ್ಮ ಎಲ್ಲ ತುಂಬಿಟ್ಟದ ಅಹಂಕಾರ. ಇವೆಲ್ಲ ತಲೆಯಲ್ಲಿ ಇಟ್ಕೊಂಡು ಏನು ಸೇವಾ ಮಾಡ್ಲಿಕ್ಕಾಗ್ತದೆ? ಅದಕ್ಕೆ ಸರ್ವೋಪಾದಿನಿ ವಿನಿರ್ಮುಕ್ತಂ. ಎಲ್ಲ ಫಾಲ್ಸ್ ಡಿಸಿಗ್ನೇಷನ್ಸ್, ಅದರಿಂದ ಮುಕ್ತರಾಗಬೇಕು. ಸರ್ವೋಪಾದಿನಿ ಉಪಾಧಿಗಳು, ಅದರಿಂದ ಮುಕ್ತರಾಗಿ ತತ್ಪರತ್ವೇನ ನಿರ್ಮಲಂ. ಆವಾಗ ನಮ್ಮ ಮನಸ್ಸು ನಿರ್ಮಲ ಆಗ್ತದೆ. ಮುಂದೆ ಋಷಿಕೇಶ ಸೇವನಂ, ಇದೇ ಉತ್ತಮ ಭಕ್ತಿ. ಇದು
ಅದಕ್ಕೆ ಸಬ್ಮಿಸಿವ್ಲಿ ಭಗವಂತನ ಸೇವೆ ಮಾಡಿದ್ದಾರೆ. Submissive attitude in the perform of severe penances. ಕೆಲವರೆಲ್ಲ ಶುರುನ ಭಾಳ ನಮ್ರತಾ ಭಾವನೆ ಇರ್ತದೆ. ಆಮೇಲೆ ಸ್ವಲ್ಪ ತಿಳಿದ್ಮೇಲೆ ಇವ್ರು ಯಾರು ಇವರು, ಅವು ಸಣ್ಣ ಸಣ್ಣ ಕರ ಹುಟ್ಟಿದಾಗ ಎಷ್ಟು ಚಂದ ಇರ್ತಾವೆ ಕರಾವು. ಆ ತಲೆ ಮೇಲೆ ಏನಿಲ್ಲ, ಭಾಳ ಚಂದ ಪುಟ್ಟ ಕರ ಎಷ್ಟು ಚಂದ ಕಾಣುತ್ತೆ. ಕ್ರಮೇಣಾಗಿ ಕೋಡ್ ಬರಲಿಕ್ಕೆ ಶುರು ಆಗ್ತದೆ, ಆಮೇಲೆ ಹಾಯ್ಲಿಕ್ಕೆ ಶುರು ಮಾಡಿಬಿಡ್ತದೆ. ಆ ಕೋಡ್ ಬರ್ತದೆ, ಹಾಯ್ಲಿಕ್ಕೆ ಶುರು ಮಾಡಿಬಿಡ್ತಾವೆ. ಆಮೇಲೆ ನೋಡಿ, ಇದೇ ಡೇಂಜರ್. ಒಂದು ಮಟ್ಟಿಗೆ ತಿಳ್ಕೊಳ್ಳಿಕ್ಕೆ ಹೋಗ್ತೀವಿ, ಅದಾದ ನಂತರ ಆ್ಯರೋಗೆನ್ಸ್, ಪ್ರೈಡ್ ಶುರು ಆಗಿಬಿಡುತ್ತೆ. ಆ ನಮ್ರತಾ ಭಾವನೆ ನಮ್ಮಲ್ಲಿ ಉಳಿಯಂಗಿಲ್ಲ. ಇವೆಲ್ಲ ಆ್ಯರೋಗೆನ್ಸ್, ಪ್ರೈಡ್ ಬಂದ್ಬಿಡ್ತದೆ. ಇದು ಅದಕ್ಕೆ ಅದು 6th ಗೈಡ್ಲೈನ್. 6ನೇದೇನದ, ಒನ್ ಶುಡ್ ಕನ್ಸಿಡರ್ ಒನ್ ಸೆಲ್ಫ್ ಆಲ್ವೇಸ್ ಮೀಕ್ ಆ್ಯಂಡ್ ಹಂಬಲ್. ಯಾವಾಗಲೂ ಈ ನಮ್ರತಾ ಭಾವನಾ ನಮ್ಮಲ್ಲಿ ಇರಬೇಕು, ಅಂದ್ರೆ ಪ್ರಗತಿ. ಮತ್ತಿಲ್ಲಿ ಅಹಂಕಾರದಿಂದ ಮಾಡ್ಲಿಕ್ಕತ್ವಿ, ಮತ್ತು ದುರ್ಯೋಧನಂಗೆ ಪ್ರಾಬ್ಲಮ್ ಎಲ್ಲ ಕಟ್ಟಾಗಿಬಿಡ್ತದೆ. ಪ್ರೈಡ್ ಕಮಿಟ್ ದಿ ಫಾಲ್. ಮನುಷ್ಯನಲ್ಲಿ ಪ್ರೈಡ್ ಬಂತಂದ್ರೆ ಪತನೆಗೆ ಕಾರಣ ಆಗಿಬಿಡುತ್ತೆ. ನೋಡಿ, ಅದಕ್ಕೆ ಡೇಂಜರ್. ಅದಕ್ಕೆ ಕಠೋರ ತಪಸ್ಸು ಮಾಡಿದ್ದಾರೆ. ಆ ನಮ್ರತಾ ಭಾವನಾದಿಂದ ಮಾಡಿದ್ದಕ್ಕೆ ಬ್ರಹ್ಮದೇವರು ಪ್ರಸನ್ನಾಗಿದ್ದಾರೆ, ಭಗವಂತ ಪ್ರಸನ್ನಾಗಿದ್ದಾನೆ. ಅಕಾರ್ಡಿಂಗ್ ಟು ಮೈ ಆರ್ಡರ್. ನೋಡಿ, ತಪಸ್ಸು ಮಾಡಬೇಕು. ಶಾಸ್ತ್ರದಾಗ ಇದ್ದಿದ್ದು ಭಗವಂತನ ಆರ್ಡರ್ ಎಲ್ಲದ? ಶಾಸ್ತ್ರನೇ. ಅದರ ಪ್ರಕಾರನೇ ಮಾಡಬೇಕು, ಹೊರತಾಗಿ ಮನಸ್ಸಿಗೆ ಬಂದಂಗೆ ಮಾಡಲಿಕ್ಕೆ ಬರುವುದಿಲ್ಲ. ಇನ್ನು ತಾತ್ಪರ್ಯ ನೋಡ್ಬಿಡೋಣ. ದ ಹೈಯೆಸ್ಟ್ ಪರ್ಫೆಕ್ಷನಲ್ ಸ್ಟೇಜ್ ಆಫ್ ಲೈಫ್ ಇಸ್ ಟು ನೋ ದಿ ಲಾರ್ಡ್ ಬೈ ಆಕ್ಚುಯಲ್ ಪರ್ಸೆಪ್ಷನ್, ಬೈ ದಿ ಗ್ರೇಸ್ ಆಫ್ ದಿ ಲಾರ್ಡ್. This can be attained by everyone who is willing to discharge the act of devotional service to the Lord as enjoined in the revealed scriptures that are standard and accepted by the bona fide acharya, spiritual master. ಅದಕ್ಕೆ ಹೈಯೆಸ್ಟ್ ಪರ್ಫೆಕ್ಷನ್ ಏನದ? ಭಗವಂತನ ಬಗ್ಗೆ ತಿಳ್ಕೊಳ್ಳೋದು, ಅವಂದು ಪೊಸಿಷನ್ ಏನದ, ನಾವೇನಿದ್ದೀವಿ, ಮತ್ತು ನಾವು ಏನಿದ್ದೀಪ, ಆ ಭಗವಂತ ದಾಸರ ಅಂಶ, ಭಗವಂತನ ನಿತ್ಯ ಸೇವೆಯಲ್ಲಿ ತೊಡಗಬೇಕು. ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ಹೇಳಿದ್ದ ಬರೀ 3 ಪಾಯಿಂಟ್. ಏನು? ಸರ್ವಶಾಸ್ತ್ರ ಕಹಿ, ಸಂಬಂಧ, ಅಭಿಧೇಯ, ಪ್ರಯೋಜನ. ಎಲ್ಲ ಶಾಸ್ತ್ರ ಇಂತಿಂಥ ದೊಡ್ಡ ಗ್ರಂಥವ. ಎಷ್ಟು ವೇದ, ಲಕ್ಷಾಂತರ ಶ್ಲೋಕ, ಇವೆಲ್ಲದ್ರಿಂದ ಬರೀ 3 ವಿಷಯ ತಿಳ್ಕೊಬೇಕನ್ಲಿಕ್ಕೆ. ನಾವು ಆತ್ಮ ಭಗವಂತನ ಅಂಶ. ಅಂಶಕ್ಕೆ ಹುಟ್ಟಿಲ್ಲ, ಸಾವಿಲ್ಲ. ಯಾಕೆ? ಭಗವಂತನ ಅಂಶ ನಾವು. ಆಮೇಲೆ ಅಂಶದ ಆ ಭಗವಂತನ ಜೊತೆಗೆ ಏನು ಸಂಬಂಧದ, ಇಷ್ಟರ ತಿಳ್ಕೊಂಬಿಡ್ಬೇಕು. ನಿತ್ಯ ಕೃಷ್ಣದಾಸ್, ಜೀವರ ಸ್ವರೂಪ ನಿತ್ಯ ಕೃಷ್ಣದಾಸ್. ಅವು ಬಾಕಿವೆಲ್ಲ ತಲೆ ಕೆಡಿಸ್ಕೊಳಿಕ್ಕೆ ಹೋಗಬಾರ್ದು ಸದ್ಯಕ್ಕೆ. ಅದು ಮುಂದೆ ನಮ್ದು ಆಧ್ಯಾತ್ಮಿಕದಲ್ಲಿ ಪರಿಪೂರ್ಣತೆ ಪಡೆದಾಗ, ಪರ್ಫೆಕ್ಟ್ ಆದಾಗ ಸ್ವರೂಪ ಸಿದ್ಧಿ ಅಂತಾರೆ ಅದಕ್ಕೆ.
ಭಾಳ ಅಡ್ವಾನ್ಸ್ಡ್ ಸ್ಟೇಜ್ ಅದು. ಈಗ ಅವನ್ನೆಲ್ಲ ನಾವು ತಲೆ ಹಾಕಿದ್ರೆ ಉಪಯೋಗ ಬೀಳಂಗಿಲ್ಲ. ಈ ಸದ್ಯಕ್ಕೆ ಇಷ್ಟ, ನಾವು ಕೃಷ್ಣನ ಅಂಶ, ನಾವು ಹುಟ್ಟಿಲ್ಲ ಸಾವಿಲ್ಲ, ನಾವು ಕೃಷ್ಣನ ನಿತ್ಯ ದಾಸರು ಅಂಥೇಳಿ ತಿಳ್ಕೊಂಡ್ಬಿಟ್ರೆ ಸಾಕಲ್ಲ, ಮಲ್ಕೊಂಡ್ಬಿಟ್ರೆ ಅದು ಮತ್ತೆ ಅಭಿಧೇಯ ಸಂಬಂಧ ತಕ್ಕ ನಡ್ಕೋಬೇಕು. ಟು ಆ್ಯಕ್ಟ್ ಆನ್ ದ್ಯಾಟ್ ರಿಲೇಷನ್. ಆ ಕೃಷ್ಣನ ಅಂಶ, ಕೃಷ್ಣ ನಿತ್ಯ ದಾಸ ಇದ್ರೆ ಏನು ಮಾಡಲಿ, ನಾ ಏನು ಮಾಡಲಿ ತೊಗೊಂಡದನ್ನು ಇಲ್ಲ, ಭಕ್ತಿ ಸೇವೆಯಲ್ಲೇ ತೊಡಗಬೇಕು. ಯಾವಾಗ ತಿಳಿದು ಬಂತು ಇವ್ರು ನಮ್ಮ ತಂದೆಪ್ಪ, ಅವು ತಂದೆ ಮಾತು ಕೇಳಬೇಕು, ತಂದೆಯವ್ರ ಸೇವೆ ಮಾಡಬೇಕು, ಇದು ಕರ್ತವ್ಯ. ಅದರಂಗ ನಮ್ಮದು. ಎರಡನೇದು ಅಭಿಧೇಯ, ಟು ಆ್ಯಕ್ಟ್ ಆನ್ ದ್ಯಾಟ್ ರಿಲೇಷನ್. ಎರಡು ಕ್ಲಿಯರ್ ಆಯ್ತಾ? ಮೂರನೇದು ಮಾನವ ಜನ್ಮದ ಅಂತಿಮ ಲಕ್ಷ್ಯ ಏನದ? ವಾಟ್ ಈಸ್ ದಿ ಅಲ್ಟಿಮೇಟ್ ಗೋಲ್ ಆಫ್ ಲೈಫ್? ಮನುಷ್ಯ ಜನ್ಮ ಯಾಕೆ ಕೊಟ್ಟಾನ ದೇವರು? ಪಶು ಪಕ್ಷಿ ಜೀವ ಇವು ಎಷ್ಟು ಗಿಡ ಮರ ಎಲ್ಲ ಸುತ್ತಾಡ ಎಲ್ಲ ಕಡೆ ಬಾಯಲ್ಲಿ ಇವು ಏನು ಮಾಡ್ತಾವ? ನೂರಾರು ವರ್ಷ ನಿಂದಿರ್ತಾವ ಹಂಗ. ಹುಳ ಅವು ಇವು ನಾಯಿ ಬೆಕ್ಕು ಓಡಾಡ್ಲಿ, ಅವಕ್ಕೇನು ಮಾಡ್ಲಿಕ್ಕೆ ಬರ್ತದ? ನಮಗ ದೇವರು ಜಾಸ್ತಿ ಬುದ್ಧಿ ಶಕ್ತಿ ಕೊಟ್ಟಾನ. ಅದನ್ನು ನಾವು ಸರಿ ಉಪಯೋಗ ಮಾಡಿ ಭಗವಂತನ ಬಗ್ಗೆ, ನಮ್ಮ ಬಗ್ಗೆ, ಆತ್ಮ ಬಗ್ಗೆ ಇವೆಲ್ಲ ಶಾಸ್ತ್ರ ಓದಿ ಭಕ್ತಿ ಸೇವೆಯಲ್ಲಿ ತೊಡಗಿ ಇವನ್ನೆಲ್ಲ ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ ಇರುವುದೇ ಮಾನವ ಜನ್ಮ. ಮತ್ತು ಇಲ್ಲಿಂದ ಬಿಡುಗಡೆ ಪಡಿಬೇಕು, ಜನ್ಮ ಮೃತ್ಯುದಿಂದ ಮುಕ್ತರಾಗ, ಅದೇ ಜೀವನದ ಅಂತಿಮ ಲಕ್ಷ್ಯ. ಆಯಿತಾ? ಇನ್ನೊಂದು ಸ್ವಲ್ಪ ಓದಿ ಮುಗಿಸೋಣ. Such penance is internal potency of the Lord and not different from Him. Such acts of internal potency are exhibited by non-attachment for material enjoyment. ಇತ್ತಾಗ ನಾನು ಭೋಗಿಸ್ತೀನಿ, ಇದು ಆಗ್ತೀನಿ, ಅದು ಮಾಡ್ತೀನಿ, ಇದು ಬೇಕು, ಅದು ಬೇಕು. ನೀರು ಎಣ್ಣೆ ಕೂಡುವುದಿಲ್ಲ. ನೀರು ಎಣ್ಣೆ ಹೆಂಗೆ ಕೂಡುತ್ತದೆ? ಕೂಡಂಗಿಲ್ಲ. ಇದು ನಂದು ಉದಾಹರಣೆ ಇಲ್ಲ, ಪ್ರಭುಪಾದ ಅವ್ರದ್ದು. ಮಟೀರಿಯಲ್ ಪ್ರೋಗ್ರೆಸ್, ಸ್ಪಿರಿಚುವಲ್ ಅಡ್ವಾನ್ಸ್ಮೆಂಟ್ ಎರಡೂ ಆಗಲಿ ಅಂದ್ರೆ ಹೊಂದಂಗಿಲ್ಲ, ಒಂದಕ್ಕೊಂದು ಮ್ಯಾಚ್ ಆಗೋದಿಲ್ಲ. ಕೃಷ್ಣನೂ ಬೇಕು, ಇದು ಬೇಕು, ಅದು ಬೇಕು. ಎರಡರಾಗ ಒಂದು ಚಾಯ್ಸ್ ಮಾಡಬೇಕಲ್ಲ. ದುರ್ಯೋಧನ ಮತ್ತು ಅರ್ಜುನ ಬಂದಾಗ ಕೃಷ್ಣನ ಕಡೆ ಎರಡರಾಗ ಒಂದು ಕಡೆ ನಾ ಇದ್ದೀನಪ್ಪ, ಇನ್ನೊಂದು ನನ್ನ ಕಡೆ ನಂದೆಲ್ಲ ಸೇನಾ ಅದ, ಯಾವ್ದು ಬೇಕಾದ ತಗೋರಿ. ದುರ್ಯೋಧನ ಕೃಷ್ಣನ್ ತೊಗೊಂಡು ಏನು ಮಾಡಲಿಲ್ಲ, ನಾನು ನಿನ್ನ ಸೇನಾ ನನಗೆ ಕೊಡು, ನಿನ್ನ ಅಸ್ತ್ರ ಶಸ್ತ್ರ ಭಂಡಾರ ನನಗೆ ಕೊಡು ಅಂದ. ಅರ್ಜುನ ನಿನ್ನ ಅಸ್ತ್ರ ಶಸ್ತ್ರ ಭಂಡಾರ, ನಿನ್ನ ಸೇನಾ ತೊಗೊಂಡು ಏನು ಮಾಡಲಿ, ನೀ ಬೇಕು. ರೈಟ್ ಚಾಯ್ಸ್ ಅರ್ಜುನ್, ರಾಂಗ್ ಚಾಯ್ಸ್ ದುರ್ಯೋಧನ್. ಈಗ ನಮಗೂ ಚಾಯ್ಸ್, ಕೃಷ್ಣ ಬೇಕಾ? ಬೇಕ್ರಿ. ಮತ್ತು ಈ ಮಟೀರಿಯಲ್ ಎಂಜಾಯ್ಮೆಂಟ್, ಇದು ಬೇಕ್ರಿ, ಅದು ಬೇಕು, ಇದು ಬೇಕಿಲ್ಲ. ಎರಡರಾಗ ಒಂದು ಚಾಯ್ಸ್ ಮಾಡಿರಿ. ಕೃಷ್ಣ ಬೇಕು, ಇವೆಲ್ಲ ಬೇಡ, ತುಚ್ಚ. ಹೈಯೆಸ್ಟ್ ಬೆನಿಡಿಕ್ಷನ್ ಸಿಗ್ತದೆ. ಆಯಿತಾ? ಬಟ್ ಬೈ ಎಂಗೇಜ್ಮೆಂಟ್ ಇನ್ ಡಿವೋಷನ್ಸ್ ಆಫ್ ದ ಲಾರ್ಡ್ ಒನ್ ಬಿಕಮ್ಸ್ ಡಿಟ್ಯಾಚ್ ಫ್ರಮ್ ದಿಸ್ ಎಂಜಾಯಿಂಗ್ ಸ್ಪಿರಿಟ್. ಇವತ್ತು ನಮ್ಗೆ ಒಮ್ಮಿಗ್ಲೇ ಎಂಜಾಯಿಂಗ್ ಸ್ಪಿರಿಟ್ ಹೋಗಂದ್ರೆ ಅದು ಸಾಯೋದಿಲ್ಲ. ಜನ್ಮದಿಂದ ಅದ ನಮ್ಮಲ್ಲಿ ಭೋಗಿಸ್ತಾ ಇದ್ವಲ್ಲ, ಎಷ್ಟು ಜನ್ಮ ಕಳೆದೀವಿ. ಈಗ ಒಮ್ಮಿಗ್ಲೇ ಹೋಗಂದ್ರೆ ಹೆಂಗೆ ಹೋಗ್ತದೆ? ಭಕ್ತಿ ಸೇವೆಯಲ್ಲಿ ತೊಡಗ್ರಿ. ಆ ಎಂಜಾಯಿಂಗ್ ಸ್ಪಿರಿಟ್ ಕ್ರಮೇಣಾಗಿ ಸತ್ತೋಗ್ತದೆ. ಅದು ಏನು ಬರ್ತಾರೆ ನೋಡ್ರಿ, ಎಷ್ಟು ಸ್ಟೇಟ್ಮೆಂಟ್ ಪ್ರಭುಪಾದವ್ರದ್ದು ಸ್ಟ್ರಾಂಗ್ ಬರ್ದಾರಲ್ಲಿ.
The devotee automatically. But by engagement in devotion, service of the Lord, one becomes detached from this enjoying spirit. ಕ್ರಮೇಣ ಆಗಿ ಎಂಜಾಯಿಂಗ್ ಸ್ಪಿರಿಟ್ ಹೋಗ್ತದೆ. ಅದಕ್ಕೊಂದು ಉದಾಹರಣೆ, ಅದು ನಂದಲ್ಲ, ಪ್ರಭುಪಾದವ್ರದ್ದೇ. ಏನು ಉದಾಹರಣೆ ಅದ? ಈಗ ಬೀಜ ಅವ ನೆಲದಾಗ, ಕಸದ ಬೀಜ, ಆ ಬೀಜ ಎಲ್ಲ ಹಾಕಿರ್ತಾರೆ, ಜಗ್ಗಿ ಬೀಜ ಇರ್ತಾವೆ ಒಳಗೆ ನೆಲದಾಗ. ಮಳೆ ಬಿತ್ತಂದ್ರೆ ಎಲ್ಲ ಕಸ ಎದ್ದು ಬಿಡುತ್ತದೆ. ಹಂಗೆ ನಮ್ಮ ಹೃದಯದಲ್ಲಿ ಜಗ್ಗಿ ಬೀಜ ಅವ, ಭೋಗದ ಬೀಜ. ಈಗ ಬೀಜದ ಮೇಲೆ ನೀರು ಭಾಳ ನಿಂತು ಬಿಟ್ರೆ, ಒಳಗೆ ಭೂಮಿ ಒಳಗೆ ಬೀಜ ಅವ, ನೀರು ಭಾಳ ನಿಂತು ಬಿಟ್ಟದ, ಮಳೆ ಆಗಿ ಎಲ್ಲ ನೀರು ಚೊಕ್ಕೆ ನಿಂತು ಬಿಟ್ಟದ. ಈಗ ಬೀಜ ಏಳಲಿಕ್ಕೆ ಆಸ್ಪಾದನೆ ಇಲ್ಲ, ಬೆಳೆಯುವುದಿಲ್ಲ ಅದು. ಅದರಂಗ ಪ್ರಭುಪಾದವ್ರು ಹೇಳ್ತಾ ಇದ್ದಾರೆ, ಭಕ್ತಿ ಸೇವೆಯಲ್ಲಿ ಇಷ್ಟು ತೊಡಗ್ರಿ, ಅದು ಜಗ್ಗಿ ನೀರು ನಿಂತಂಗ. ಅದು ಆ ಒಳಗಿದ್ದು ಬೀಜ ಹೃದಯದಲ್ಲಿ ಇದ್ದಿದ್ದು ಹೇಳಲಿಕ್ಕೆ ಆಸ್ಪಾದನೆ ಇಲ್ಲಲ್ಲ. ಯಾಕೆ? ನಿರಂತರ ಭಕ್ತಿ ಸೇವೆಯಲ್ಲಿ ತೊಡಗಬೇಕು. ಒಂದಾದ್ಮೇಲೆ ಸ್ವಲ್ಪ ಫ್ರೀ ಮಾಡ್ಕೊಂಡ್ವಿ, ಮತ್ತೆ ಎದ್ದೇ ಬಿಡ್ತಾವೆ, ಮತ್ತೆ ಪ್ರಾಬ್ಲಮ್ನ ಸಿಕ್ಬಿದ್ಬಿಡುತ್ತೆ. The devotee automatically becomes detached from worldly enjoyment, and this detachment is a result of perfect knowledge. Therefore, the penance of devotional service includes knowledge and detachment. ಧ್ಯಾನ, ಭಕ್ತಿ, ವೈರಾಗ್ಯ ಮೂರಲ್ಲ. ಧ್ಯಾನನೂ ಬೇಕು, ಭಕ್ತಿ ಅಂದರೆ ಸೇವಾ, ವೈರಾಗ್ಯ, ಡಿಟ್ಯಾಚ್ಮೆಂಟ್ ಮೂರು ಬೇಕು. ಆ್ಯಂಡ್ that is the manifestation of the transcendental potence. One cannot enjoy material illusory propensity if he desires to return home back to Godhead. ಈಗರೇ ಪಾಯಿಂಟ್ ಹೇಳಿದ್ದಾನೆ. ಇತ್ತಾಗ ನಾನು ಭೋಗಿಸ್ಬೇಕಂತೀನಿ, ಬ್ಯಾಕ್ ಟು ಗಾಡೆಡ್ ಹೋಗ್ಬೇಕಂತೀನಿ. ಕೃಷ್ಣನ ಕಡೆ ಹೋಗ್ಬೇಕ್ರಿ, ನಾನು ಬರ್ತೇನೆ ರೀ, ಮತ್ತು ಇಲ್ಲೇ ಇಲ್ಲೂ ಬೇಕ್ರಿ, ಎಲ್ಲ ಇದು ಬೇಕಾ ಅದು ಬೇಕಾ. ಒಂದು ಕೃಷ್ಣ ಬಿಟ್ರೆ ಕೃಷ್ಣನ ಮಾಯಾ. ಈ ಮಾಯಾದಾಗ ಸಿಕ್ಕಿ ಬಿದ್ದೀವಿ ಎಲ್ಲರೂ ನಾವು. ಈಗ ಮತ್ತು ಇದನ್ನೇ ಇಚ್ಛಾ ಮಾಡಿ ಇಲ್ಲೇ ಒದ್ದಾಡಬೇಕಾಗ್ತದೆ. ಅದಕ್ಕೆ ಇವೆಲ್ಲ ಭೌತಿಕ ಇಚ್ಛಾದಿಂದ ಮುಕ್ತರಾಗ್ರಿ. ಅನ್ಯ ಅಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತ್ಯಂ. ಆವಾಗ ಅನುಕೂಲೇನು ಕೃಷ್ಣಾನುಶೀಲನಂ ಭಕ್ತಿರುತ್ತಮ. ಆವಾಗ ಆಧ್ಯಾತ್ಮಿಕ ಪ್ರಗತಿ ಆಗ್ತದೆ. ಇದು ಬೇಕು ಅದು ಬೇಕು, ಹಂಗೆ ಬೇಕು ಹಿಂಗೆ ಬೇಕು, ಎಲ್ಲ ಒಂದಂಗಿಲ್ಲ ಒಂದಕ್ಕೊಂದು. One who has no information of the transcendental bliss in the association the Lord foolishly desires enjoying temporary material happiness. ಭಾವಾರ್ಥ ದೊಡ್ಡದ ಇಲ್ಲ, ಸ್ವಲ್ಪ ಸ್ಕಿಪ್ ಆದ ಕಾಣುತ್ತೆ. 21-22 ಮಾಡಬೇಕಾಗಿತ್ತು. 22 ಮಾಡೀನಿ. ಸ್ವಲ್ಪ ತಾತ್ಪರ್ಯ ಬೇರೆ ಓದ್ಲಿಕ್ಕೆ ಹತ್ಬಿಟ್ಟು 23 ಓದ್ಲಿಕ್ಕೆ. ಇನ್ನೊಂದು ಸ್ವಲ್ಪ ಅದ. ಫಾರ್ ಎಕ್ಸಾಂಪಲ್, ದ ಭಗವದ್ಗೀತಾ ಈಸ್ ದಿ ಅಪ್ರೂವ್ಡ್ ವೇದಿಕ್ ಲಿಟ್ರೇಚರ್ accepted by the great acharyas such as Shankaracharya, Ramanujacharya, Madhvacharya, Chaitanya Mahaprabhu, Vishwanath, Baladeva, Siddhanta Saraswati, and many others. In the Bhagavad Gita, the personality of Godhead, Sri Krishna, asks that one always be mindful of him, always be his devotee. Ide vanmana bhavamat bhakto matyaji mam namaskuru mam evaishasya yuktvavam ಆತ್ಮಾನ ಮತ್ಪರಾಯಣ. ಇದು 9.34 ಈಗ ಹೇಳಿದ್ದು ಶ್ಲೋಕ. ಮತ್ತಿದೇ ಮತ್ತೆ ರಿಪೀಟ್ ಆಗಿದೆ 18ನೇ ಅಧ್ಯಾಯ ಒಳಗೆ. ಮನ್ಮನ ಭವ ಮದ್ಭಕ್ತೋ ಮತ್ಯಾಜಿ ಮಾಂ ನಮಸ್ಕುರು
ಮಾಮೇವೈಷ್ಯ ಸತ್ಯಮತೆ ಪ್ರತಿಜಾನಿ ಪ್ರಿಯೋಸಿ ಮೇ. 18.65. ನಾಲ್ಕು ಹೇಳಲಿಕ್ಕತ್ತಾನೆ. ಯಾವಾಗಲೂ ನನ್ನ ಬಗ್ಗೆ ಚಿಂತನೆ ಮಾಡಿ, ನನ್ನ ಸೇವೆಯಲ್ಲಿ ತೊಡಗಿರಿ. ಅರ್ಥ ಮದ್ಭಕ್ತು ಮತ್ಯಾಜಿ, ನನಗೆ ಪೂಜಿಸ್ರಿ. ಮಾಂ ನಮಸ್ಕುರು. ಇದ್ರಾಗೆಲ್ಲ ಬಂದ್ಬಿಡ್ತದ. ಸರಿ ಅರ್ಥ ಆಗ್ಬೇಕು ನಮ್ಗೆ ಇದ್ರ ಬಗ್ಗೆ. And by doing so, one is sure to go back to Godhead. ಮಾಮೇವೈಶ್ಯಸ್ಯ ಸತ್ಯಮತಿ, ನನ್ನ ಕಡೆ ವಾಪಸ್ ಬಂದೇ ಬರ್ತಾರ. ಸತ್ಯ ಹೇಳಲಿಕ್ಕತ್ತೀನಿ. ಪ್ರತಿಜಾನೆ ಪ್ರಾಮಿಸ್ ಪ್ರಿಯೋಸಿ ಮೇ. ಎಲ್ಲ ಗೀತೆಯಲ್ಲಿ ಕೃಷ್ಣ ನೋಡಿ. And the Lord will give such a devotee all protection. These are the secrets of attaining the highest perfection stage. Lord Brahma exactly followed these principles without any superiority complex. ಇದೇನಿದೆ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್? ಒಂದು ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತಾರೆ, ಇನ್ನೊಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಎರಡು ನಾವೇನ್ರಿಪ್ಪ ಭಾಳ ಪತೀತರು, ಭಾಳ ಬಡವರಿದ್ದೀವಿ, ಹಂಗೆ ಹಿಂಗೆ ವಿಚಾರ ಮಾಡ್ತಿರ್ತಾರೆ. ಅದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ನಾವು ಭಾಳ ಕೇಳಿದ್ದೀವಿ, ಹಂಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಸುಪೀರಿಯಾರಿಟಿ ಕಾಂಪ್ಲೆಕ್ಸ್, ನಂಗೆ ಯಾರಿದ್ದಾರೆ, ನಾನು ಭಾಳ ಗ್ರೇಟ್, ವೆರಿ ಗ್ರೇಟ್ ಮ್ಯಾನ್, ನನಗಿಂಥವೆಲ್ಲ ಹೇಳ್ತೀರಿ ಸೇವಾ ಮಾಡಲಿಕ್ಕೆ, ನಡ್ರಿತ್ತಾಗ. ಇದು ಸುಪೀರಿಯಾರಿಟಿ ಕಾಂಪ್ಲೆಕ್ಸ್. ಅವೆಲ್ಲ ಬಿಡಬೇಕು. ಬಿಟ್ಟು ಭಗವಂತನ, ಅದಕ್ಕೆ ಸರ್ವೋಪಾದಿನಿ ಆಗಲೇ ಹೇಳಿದ ಶ್ಲೋಕ. ಆವಾಗ ನಮ್ಮ ಮನಸ್ಸು ನಿರ್ಮಲ ಆಗ್ತದೆ, ಸರಿ ಭಕ್ತಿ ಸೇವೆ ಮಾಡಲಿಕ್ಕೆ ಶಕ್ಯ ಆಗ್ತದೆ. Impersonal realization of the effulgence of the Lord's body is not the highest perfection stage. ಆಗಲೇ ಹೇಳಿದ್ದು ಪಾಯಿಂಟ್. ಅದು ಭಗವಂತನ ಶರೀರದಿಂದ ಬರುವಂಥ ದಿವ್ಯ ಜ್ಯೋತಿ, ಅದು ಅಲ್ಟಿಮೇಟ್ ಅಲ್ಲ, ಅದು ಪಾರ್ಷಿಯಲ್ ರಿಯಲೈಸೇಷನ್. ಅಲ್ಟಿಮೇಟ್ ಭಗವಾನ್, ಅದು ಸಾಕ್ಷಾತ್ಕಾರ ಪೂರ್ಣ. ನಾರ್ ಇಸ್ ಅ ಸ್ಟೇಜ್ ಆಫ್ ಪರಮಾತ್ಮ ರಿಯಲೈಸೇಷನ್. ಪ್ರಮಿತಿ ಪರಮಾತ್ಮ ಎರಡೂ ಪಾರ್ಷಿಯಲ್, ಭಗವಾನ್ ಪೂರ್ಣ. ದ ವರ್ಡ್ ಮನೀಷಿತ is significant. Everyone is falsely or factually proud of his so-called learning. But the Lord says that the highest perfection stage of the learning is to know Him and His abode with devoid of all illusion. ಸರಿ ಜ್ಞಾನ ನಮ್ಮ ಕಡೆ ಬಂತಂದ್ರೆ ಇದು ಫ್ಯಾಕ್ಚುಲಿ ಪ್ರೌಡ್ ಆಗೋದಿಲ್ಲ. ಹಾಫ್ ನಾಲೆಜ್ ಇದ್ದವ್ರಿಗೆ ಅಹಂಕಾರ ಭಾಳ, ಅರ್ಧಂಬರ್ಧ ತಿಳ್ಕೊಂಡಿರ್ತಾರ, ಎಲ್ಲ ಅಹಂಕಾರ. ನನ್ನಂಥವ್ರು ಯಾರಿದ್ದಾರೀಗ, ನಾನೇ ದೊಡ್ಡ ವಿದ್ವಾಂಸ. ಅದಕ್ಕೆ ಗೀತೆಯಲ್ಲಿ ಏನು ಹೇಳ್ತಾನೆ ಕೃಷ್ಣ? ವಿದ್ಯಾ ವಿನಯ ಸಂಪನ್ನೆ. ಎಲ್ಲಿ ಸರಿ ವಿದ್ಯಾ ಅದ ಅಲ್ಲಿ ವಿನಯತೆ ಬಂದೇ ಬಿಡುತ್ತದೆ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಸುನಿ ಚೈವ ಸ್ವಪಾಕೆ ಚ ಪಂಡಿತ ಸಮದರ್ಶಿನ. ಇದರದ ಟ್ರಾನ್ಸ್ಲೇಷನ್: by virtue of true knowledge, the humble sage sees with an equal vision a brahmana, a cow, an elephant, a dog eater. ಎಲ್ಲರನ್ನು ಸಮದರ್ಶನ ಪಂಡಿತ ಹೆಂಗ ಎಲ್ಲರಲ್ಲೇ ಪರಮಾತ್ಮನ ಕಾಣ್ತಾ ಇದ್ದಾನೆ. ಅದಕ್ಕೆ ಬೈ ವರ್ಚ್ಯೂ ಆಫ್ ಟ್ರೂ ನಾಲೆಜ್, ಸರಿ ಜ್ಞಾನ ಬಂತಂದ್ರೆ ದಿ ಹಂಬಲ್ ಸೇಜ್ ಆಟೋಮ್ಯಾಟಿಕ್ಲಿ ಹಂಬಲ್ ಆಗಿಬಿಡು. ಈ ಪ್ರೈಡ್ ಇರಂಗಿಲ್ಲ. ಇವೆಲ್ಲ ಅರ್ಧಂಬರ್ಧ ಇದ್ದವ್ರು ನೋಡ್ತೀವಿ, ಅಷ್ಟು ಅಹಂಕಾರ ಬಂದ್ಬಿಡುತ್ತೆ. ಡೇಂಜರ್. ಇಲ್ಲಿಗ ತಾತ್ಪರ್ಯ ಪೂರ್ಣ ಆಗ್ಯದ. ಸ್ವಲ್ಪ 23 ಚರ್ಚೆ ಮಾಡಿಬಿಟ್ಟು ಅದು ಅಷ್ಟು ಆವರ್ತ ನೋಡ್ಕೋತ ಸ್ವಲ್ಪ ಸ್ಲಿಪ್ ಆಯ್ತು. ಏನು ತೊಂದರೆ ಇಲ್ಲ, ಅದ ವಿಷಯನೇ ಅದ. ನಾಳೆ ಮತ್ತು ಮುಂದಿನ ಶ್ಲೋಕ 23 ನೋಡೋಣಂತ. ಸಾಯಂಕಾಲ 7ರಿಂದ 8 ಗೀತಾ ಪ್ರವಚನ ಮುಂದುವರಿಸೋಣ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ ಜಯ.
श्रीला प्रभुपाद की जय। धन्यवाद।